ಸಂಸ್ಕಾರ ಎಂದರೇನು? ಪರಿವರ್ತನೆ, ಬದಲಾವಣೆಗೆ ಸಂಸ್ಕಾರ ಹೇಳೋದು. ತಾಯಿ ಹೊಟ್ಟೆಯಲ್ಲಿ ಮಗು ಹೆಂಗೆ ಹುಟ್ಟಿರುತ್ತೆ ಹಂಗೆ ಬೆಳೆಸಿರ್ತಾರೆ. ಎಲ್ಲಿ ಬಂತು ಸಂಸ್ಕಾರ? ಎಲ್ಲಮ್ಮ ಇದೆ ಸಂಸ್ಕಾರ? ಭೂಮಿ ಹೆಂಗಿರುತ್ತೋ ಹಂಗೆ ಮನೆ ಕಟ್ತಾರೆ. ಎಲ್ಲಿದೆ ಸಂಸ್ಕಾರ? ನಾವು ಕೂರಿಸಿರೋ ದೇವರು, ನಾವು ಕಟ್ಸಿರೋ ದೇವಸ್ಥಾನ, ಅಲ್ಲೋಗ್ಬಿಟ್ಟು ಪೂಜೆ ಮಾಡೋಕೆ ಹೋಗ್ಬಿಟ್ಟು ಒಳ್ಳೇದು ಕೇಳಕ್ಕೆ ಹೋಗ್ತಾರೆ. ಎಲ್ಲಿದೆ ಸಂಸ್ಕಾರ? ಪ್ರಕೃತಿಯನ್ನು ಬಳಸೋದೇ ಕಲ್ತಿಲ್ಲ ನಾವು ಇಷ್ಟಪಟ್ಟಂಗೆ ಏನೋ ಮಾಡಿಕೊಂಡು, ನಾವು ಇಷ್ಟಪಟ್ಟಂಗೆ ಮನೆ ಕಟ್ಕೊಂಡು, ನಾವು ಇಷ್ಟಪಟ್ಟಂಗೆ ಮಕ್ಕಳು ಮಾಡ್ಕೊಂಡ್ಬಿಟ್ಟು ಸಂಸ್ಕಾರ ಅಂತ ಯಾಕ್ರಿ ಹೇಳ್ತೀರಾ? ಪದಕ್ಕೆ ಅವಮಾನ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ. ಸಂಸ್ಕಾರ ಹೇಳೋ ಯೋಗ್ಯತೆ ನಮಗಿಲ್ಲ. ಸಂಸ್ಕಾರ ಹೇಳೋಕ್ಕೂಡ್ದು. ಯಾಕೆ ಅಂದರೆ ನಾವು ಪ್ರಕೃತಿಯನ್ನು ಸಂಸ್ಕೃತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು. ನಾವು ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡಿಬಿಟ್ಟಿದ್ದೀವಿ. ಹುಚ್ಚುಚ್ಚಾಗಿ ಮನೆ ಕಟ್ತಾ ಇದ್ದೀವಿ. ನಮ್ಮ ಪ್ಲ್ಯಾನ್ ಹಂಗೆ ಹುಚ್ಚುಚ್ಚಾಗಿ ಮದುವೆ ಮಾಡ್ಕೋತಾ ಇದ್ದೀವಿ. ಎಲ್ಲ ವಿಕೃತಿ ಆಗೋಗಿದೆ, ಹುಚ್ಚಿಡ್ದೋಗಿದೆ. ಸಂಸ್ಕೃತಿಯಲ್ಲಿ ಹೇಳ್ತೀರಾ, ಸಂಸ್ಕಾರ ಎಲ್ಲಿ ತರ್ತೀರಾ? ಇಲ್ಲಿ ಇದೆ ಅಂತೀಯಾ? ಆ ಥರ ಸಂಸ್ಕಾರ ಆಗಿದ್ದರೆ ನಮ್ಮ ಜೀವನದಲ್ಲಿ ಆರೋಗ್ಯ ಎಲ್ಲರೂ ಇರ್ತಿದ್ರು. ಹೌದು, ಒಬ್ಬರೂ ಇಲ್ಲ, ಮಕ್ಕಳು ದೊಡ್ಡವರು ಯಾರೂ ಇಲ್ಲ. ಮತ್ತು ಎಲ್ಲಿದೆ ನಿಮ್ಮ ಸಂಸ್ಕಾರ? ಪ್ರವಚನದಲ್ಲಿ ಹೇಳಕ್ಕೆ ಸರಿ, ಪುಸ್ತಕದಲ್ಲಿ ಪ್ರಿಂಟ್ ಹಾಕಕ್ಕೆ ಸರಿ, ಇನ್ನೊಬ್ರಿಗೆ ಹೇಳಕ್ಕೆ ಸರಿ. ಇದೆಲ್ಲ ಒಂದು ರೀತಿ ಹಣ ಮಾಡೋಕ್ಕೊಂದು ದಂಧೆ ಇದು ಅಂತ ಹೇಳ್ಬೋದು ಅಷ್ಟೇ. ಪದಗಳನ್ನು ಬಳಸಿ ಈ ಪದಕ್ಕೆ ಈ ಪದದ ಪಕ್ಕ ಇಟ್ಟಾಗ ಅದೇನೋ ಒಂದು ಸಂಪಾದನೆ ಆಗ್ಬೋದು ಅಂತ ಅನ್ಕೋಬೋದೇ ವಿನಃ ಅದು ಪರಿವರ್ತನೆಗೆ ಬಂದಿಲ್ಲ. ನಾವು ಪರಿವರ್ತನೆ ಆಗೇ ಇಲ್ಲ. ಪ್ರಪಂಚವನ್ನು ಪರಿವರ್ತನೆ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗೋದು ಬೇಡ. ನಾವು ಪರಿವರ್ತನೆ ಮಾಡಬೇಕು. ನಾವು ಪ್ರಪಂಚನೇ ಉರ್ಗಾಮುರ್ಗ ಮಾಡಕ್ಕೆ ಕೊಟ್ಟಿದ್ದೀವಿ. ಹಿಂಗೆ ಕಟ್ಟಿದ್ರೆ ಹೆಂಗಿರುತ್ತೆ? ತರಕಾರಿನ ದಪ್ಪ ಉದ್ದ ಮಾಡಿದ್ರೆ ಹೆಂಗಿರುತ್ತೆ? ಇದೇ ನಾವು ಕಲ್ತಿರೋದು, ಹೌದಲ್ಲ? ಚಿಕ್ಕದನ್ನು ದೊಡ್ಡದು ಮಾಡೋದು, ದೊಡ್ಡದನ್ನು ಚಿಕ್ಕದು ಮಾಡೋದು. ಈ ಒಂದು ಟೆಕ್ನಿಕಲ್ ಆಗಿ ನಾವು ಬದುಕಿ ದುಡ್ಡು ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದೇ ಹೊರತು ಹೊಟ್ಟೆ ಹಸ್ದಾಗ ದುಡ್ಡು ತಿನ್ನೋಕ್ಕಾಗಲ್ಲ. ತಿನ್ನೋದು ಆಹಾರನೇ ಅಂತ ತಿಳ್ಕೊಂಡ್ರೆ ಇದ್ರ ಸತ್ಯ ಅರ್ಥ ಆಗುತ್ತೆ. ಈಗ ಹೆಣ್ಣಿನ ವಿಷಯಕ್ಕೆ ಬಂದಾಗ ನಾವು ಒಂದು ತಿಳ್ಕೋಬೇಕು, ವಿದ್ಯೆ ಜೊತೆಗೆ ಅಭ್ಯಾಸ ಬೇಕು, ಹೌದಾ? ಅಭ್ಯಾಸ ಇಲ್ಲದಾಗ ವಿದ್ಯೆ ವರ್ಕ್ ಆಗ್ತಾ ಇಲ್ಲ. ಇವತ್ತು ಆಗ್ತಾ ಇರೋ ದೊಡ್ಡ ಅನಾಹುತ ಅಂದರೆ ಇದೇನೆ. ಇಷ್ಟೊಂದು ಓದಿದೀಯಾ, ನಿನಗೆ ಬುದ್ಧಿ ಬೇಡವಾ ಅಂದರೆ, ಹೌದಾ ನಾನು ಇನ್ನು ತಪ್ಪು ಮಾಡಿಬಿಟ್ನಾ? ಯಾವುದು? ಗಂಡ ನನಗಿಷ್ಟ ಇಲ್ಲ, ಮದುವೆ ನನಗಿಷ್ಟ ಇಲ್ಲ ಅಂತ ಇನ್ನೇನು ಹೇಳ್ತಾರೆ? ನೀನು ಇಷ್ಟು ಓದಿರೋ ಹುಡುಗಿ ಒಂದು ಮದುವೆ ಮಾಡ್ಕೊ ಅಂದರೆ ನಮ್ಮ ಮಾತಿಗೆ ಬೆಲೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಓದಿಗೂ ಅಭ್ಯಾಸಕ್ಕೂ ಸಂಬಂಧನೇ ಇಲ್ಲ. ನಾವು ವಿದ್ಯಾಭ್ಯಾಸ ಮಾಡಿಸ್ಬೇಕಿತ್ತು. ಯಾರು? ತಂದೆ ತಾಯಿಗಳು. ಯಾವ್ದು ಮಾಡಿಸ್ಬೇಕಿತ್ತು? ವಿದ್ಯಾಭ್ಯಾಸ ಮಾಡಬೇಕಿತ್ತು. ನಾವು ಅಭ್ಯಾಸ ಬಿಟ್ಬಿಟ್ಟಿದ್ದೀವಿ. ಬರೀ ವಿದ್ಯೆ ಮಾತ್ರ, ಬರೀ ವಿದ್ಯೆ. ಎಜುಕೇಷನ್ ಇದೆಯಾ? ಏನು ನಿಮ್ಮ ಎಜುಕೇಷನ್? ಎಂತ ಮಾತಾಡ್ತಾ ಇದ್ದೀವ್ರಿ ನಾವು? ಹೆಣ್ಣಿಗೆ ಯಾರಿಗೆ ಆಗಲಿ ಅಭ್ಯಾಸ ಬೇಕಾ ಬೇಡವಾ? ಬೇಕು ಗುರುಜಿ. ಈ ಅಭ್ಯಾಸಕ್ಕೆ ಯಾವ ಕೋಚಿಂಗು, ಯಾವ ಸ್ಕೂಲ್ಗೆ ಹೋಗೋದು ಅನ್ನೋದು ಪ್ರಶ್ನೆ. ಈ ಅಭ್ಯಾಸ ಬೇಕು ಅಂತ ಬೇಡ ಅಂತೀಯ? ಬೇಕಲ್ಲ? ಹಾಗಿರಬೇಕಾದ್ರೆ ಈ ಅಭ್ಯಾಸಕ್ಕೆ ಹೋಗುವ ಜಾಗ ಎಲ್ಲಿ? ದೇವಸ್ಥಾನಕ್ಕೆ ಹೋಗೋದಾ? ಏನು ಪ್ರಯೋಜನಕ್ಕೆ ಸಿಕ್ಕಲ್ಲ. ಯಾಕೆ? ದೇವಸ್ಥಾನ ಅದೇನು ಹೇಳ್ಕೊಡಲ್ಲ. ಅವ್ರಿಗೆ ಗೊತ್ತಿರಲ್ಲ, ಹೇಳ್ಕೊಡೋದಿಲ್ಲ ಬಂತು ಅಲ್ವಾ? ಕೈ ಮುಗಿಬೇಕು ದೇವಸ್ಥಾನಕ್ಕೆ, ಒಳ್ಳೇದಾಗತ್ತೆ ಕೈ ಮುಗಿದ್ರೆ ಅಂದ್ಕೊಂಡಿದ್ದೀವಿ. ಒಳ್ಳೇದಾಗಿದೆಯಾ? ಇಲ್ಲ. ಮತ್ತು ಯಾಕೆ ಹೋಗ್ತಾ ಇದೆಯಾ? ಏನೋ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ಸೊ ನಮಗೇನು ಸಿಗ್ತಾ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು, ಪೂಜೆ ಮಾಡೋದು ತಪ್ಪು, ಮಂತ್ರ ಹೇಳೋದು ತಪ್ಪು, ಪ್ರಶ್ನೆ ಅಲ್ಲ. ಎಲ್ಲವೂ ಮಾಡಿ. ಆದರೆ ನೀವ್ಯಾರು ಫಸ್ಟ್ ತಿಳ್ಕೊಳ್ಳಿ. ಅದಕ್ಕೆ ನಾನು ಇವತ್ತು ಸಾಕಾಗಿ ತೋರಿಸಿದ್ದು, ನಿನ್ನ ನೀನು ಮರೆತರೇನು ಸುಖವಿದೆ, ನಿನ್ನ ನೀನೇ ಮರೆತುಬಿಟ್ಟಿದೀಯಾ, ಬೇರೆದೆಲ್ಲ ಹುಡುಕ್ತಾ ಇದೆಯಾ ಅಂದರೆ ನಾವು ಅರ್ಥ ತಲೆ ಕೆಟ್ಟಂತೆ ನಮ್ಮ ವರ್ತನೆಗಳು ಜಾಸ್ತಿ ಆಗಿದೆ. ಒಂದು ಮನೆಯಲ್ಲಿ 4 ಜನ ಇರ್ತಾರೆ. ಗಂಡ ಒಂಥರ, ಹೆಂಡತಿ ಒಂಥರ, ಮಗ ಒಂಥರ, ಮಗಳು ಒಂಥರ. ತರತರವಾದ ಜೀವನ, ತರತರವಾದ ವಿಚಾರ. ಹೇಗಾಗತ್ತಿದು? ಸರಿನಾ ಇದು? ಆದರೂ ನಾವು ಕೇಳ್ತೀವಿ ನಮ್ಮ ಕುಟುಂಬ ಒಂದಾಗಿರುವಂಗೆ ಏನು ಮಾಡಬೇಕು ಸ್ವಾಮಿ? ಒಂದು ಪೂಜೆ ಮಾಡಿಸು, ಹರಿದ್ವಾರಕ್ಕೆ ಹೋಗ್ಬಿಟ್ಟು ಬಾ, ಕಾಶಿಗೆ ಹೋಗಿ ಮುಳುಗ್ಬಿಟ್ಟು ಬಂದ್ಬಿಡು. ಏನ್ರೀ ಕಥೆ ಇದು? ಈ ಮ್ಯಾಜಿಕ್ ಹೇಳಿ 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 ಮೊದಲೇ ಮುಳುಗಿದ್ದಾರೆ ಜನ, ಇನ್ನೂ ಮುಳುಗ್ಸೋದೆ ಅಲ್ಲ? ಅಲ್ಲಿಗೆ ಹೋಗಿ ಬನ್ನಿ, ಇಲ್ಲಿಗೆ ಹೋಗಿ ಬನ್ನಿ, ಎಲ್ಲೋದ್ರೂ ಏನೂ ಆಗಿಲ್ಲ. ಅಂದರೆ ಕ್ಷೇತ್ರಗಳನ್ನು ನಾವು ಎಷ್ಟು ಅವಮಾನ ಮಾಡ್ದಂಗಾಯಿತು, ದೇವರನ್ನು ಎಷ್ಟು ಅವಮಾನ ಮಾಡ್ದಂಗಾಯಿತು, ಧರ್ಮಕ್ಕೆ ಎಷ್ಟು ವಿರೋಧವಾಗಿ ನಡೆದಂಗಾಯಿತು, ವೇದ ಉಪನಿಷತ್ತುಗಳಿಗೆ ನಾವು ಎಲ್ಲಿ ಬೆಲೆ ಕೊಟ್ಟಂಗಾಯಿತು. ನಾವು ಅದನ್ನೇ ಗಾಳಿಗೆ ತೋರಿ ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನು ತಗೊಂಡೋಗಿ ಇನ್ನೊಬ್ಬರ ಮೇಲೆ ಹಾಕಿ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಇದು? ಈ ವಿಚಾರದಲ್ಲಿ ಎಷ್ಟು ಕೋಟಿ ಜನ ಸಿಕ್ಕರು ಹೇಳಿದ್ರು ಬೇಕಾದ್ರೆ ಇದಕ್ಕೆ ಚಾಲೆಂಜ್ ಮಾಡಿ ವಿಚಾರವನ್ನು ತೋರಿಸ್ಬೇಕು. ಕಾರಣ ಏನಂದರೆ ನಾವು ಎಲ್ಲಿದ್ದೀವಿ, ನಾವೇನು ತಿಳಿದಿದ್ದೀವಿ ಅನ್ನೋ ಸತ್ಯ ಪ್ರತಿಯೊಂದು ಮಗುಗೂ ನಾವು ಕಲಿಸೋ ಮಟ್ಟಕ್ಕೆ ನಾವು ಬೆಳಿಬೇಕು.
ನಾವು ಸಿದ್ಧರಾಗಬೇಕು. ಆ ಸತ್ಯವೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ರಹಸ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ರ ಜೊತೆಗೆ ತಾಳ್ಮೆ ತುಂಬ ಬೇಕಾಗತ್ತೆ. ಏನೋ ಹೇಳ್ತಾವ್ರಲ್ಲ, ಇವ್ರ್ಯಾಕೆ ಹಿಂಗೆ ಹೇಳ್ತಾರೆ, ಅದ್ಯಾಕೆ ಹಂಗಿದೆ, ಈ ಥರ ತರ್ಕವಾದ ವಿಚಾರಗಳನ್ನು ಮಾಡೋರಿಗೆ ದಯವಿಟ್ಟು ಅರ್ಥ ಆಗಲ್ಲ. ನಾನು ಅದಕ್ಕೆ ಏನೂ ಹೇಳಲಿಕ್ಕಾಗಲ್ಲ. ನಿಮ್ಮ ವೈಯಕ್ತಿಕವಾದ ವಿಷಯ, ನಿಮ್ಗೆ ಅರ್ಥ ಆಗಿಲ್ಲ, ನಾನೇನು ಮಾಡಲಿಕ್ಕಾಗಲ್ಲ. ಅರ್ಥ ಮಾಡಿಸ್ಬೇಕು ಅನ್ನೋದು ನಮ್ಮ ಗುರಿ, ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಮ ಗುರಿ ಆಗಿರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.